ಮಾರುತೇಶ್ವರ ಭಜನಾ ಸಂಘ ಅರ್ಕಿಯರ ಕೆ ಶ್ರೀ ಶರಣಬಸವೇಶ್ವರ ಭಜನಾ ಸಂಘ ಇಜೇರಿ, ಶ್ರೀ ಆಂಜನೇಯ ಸ್ವಾಮಿ ಭಜನಾ ಸಂಘ ಕಾಟಮದೇವರಹಳ್ಳಿ, ದ್ಯಾವಮ್ಮ ತಾಯಿ ಭಜನಾ ಸಂಘ ಕಾಟಮದೇವರಹಳ್ಳಿ, ಬೆಳಗುಂಪಿ. ಸ್ವಲ್ಪ ಥಂಡ್ಯಾಗ ಎತ್ತಕ ನಾವೊಂದಂತೀನಿ ಅದೊಂದಲ್ಲ. ಮತ್ತು ಇದುವರೆಗೂ ನಿಮ್ಮೆಲ್ಲರೊಂದಿಗೆ ಅನುಭವವನ್ನು ಹಂಚಿಕೊಂಡಂತ ಪಂಡಿತರು, ಉತ್ಸಾಹಿ ಶಾಸ್ತ್ರಿಗಳಲ್ಲಿ ಓರ್ವರಾದಂತಹ ಬಸವರಾಜ ಶಾಸ್ತ್ರಿಗಳು, ಇಲೆ ಕೂಡಲಿಗೆ ಮುಕ್ಕಾಂ ಶಾಪೂರ್ ಅವರಿಗೂ, ಶ್ರೀಮಠದ ಕಿರಿಯ ಪೂಜ್ಯರಾದ ಶ್ರೀ ಶಿವಶೇಖರ ಸ್ವಾಮಿಗಳವರೆಗೂ, ಪಾಲ್ಗೊಂಡಂತ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅರ್ಥನೀಯ ಶಿವಯೋಗಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರು ಹೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂತ ತತ್ವಜ್ಞಾನಿಗಳು. ಪುಣ್ಯಾತ್ಮನ ಪವಿತ್ರ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಕೊಂಡುಕೊಂಡಂತ ಎಲ್ಲ ಮಾಸಿಯನ್ನ ಶ್ರದ್ಧೆಗಳನ್ನು ಕೊಂಡು ಬರುವಂತವರಾಗ್ತೀವಿ. ನಮ್ಮ ಮಠದ ಕಿರಿಯ ಪೂಜ್ಯರು ಹೇಳಿದಂತೆ ಎಳ್ಳಾಮಾಸಿ ಅಂದ್ರೆ ಅಮಾವಾಸ್ಯೆ. ಇದು ಕೆಲವು ಸಂಪ್ರದಾಯಸ್ಥರು ಒಂದೊಂದು ಹಬ್ಬ ಒಂದೊಂದು ಅಮಾವಾಸ್ಯೆ ಮಾಡುವಂತವ್ರು ಆಗ್ತಿರ್ತಾರೆ. ನಮ್ಮ ಪೂಜ್ಯ ಕಿರಿಯ ಸ್ವಾಮಿಗಳವರು ಹೇಳಿದರು, ಕೆಲವು ಮಂದಿ ಈ ಹಬ್ಬ ಮಾಡ್ತಾರ, ಕೆಲವು ಮಂದಿ ಆ ಹಬ್ಬ ಮಾಡ್ತಾರ, ಕೆಲವು ಸಂಪ್ರದಾಯದವರು ಇದು ಮಾಡ್ತಾರ, ಕೆಲವು ಮಂದಿ ಅದು ಮಾಡ್ತಾರ. ಇದು ಅವ್ರಿವ್ರ ಹಬ್ಬ ಅಲ್ಲ, ಎಲ್ಲಾ ಜಾತಿ ಜನಾಂಗದವರು ಕೂಡಿ ಶ್ರದ್ಧೆಯಿಂದ ಮಾಡತಕ್ಕಂತ ಹಬ್ಬ ಇದು ಎಳ್ಳಮಾವಾಸ್ಯೆ ಹಬ್ಬ. ಇದು ನಿಸರ್ಗದ ಪದ್ಧತಿಗೆ ಅನುಗುಣವಾಗಿ ನೀವೆಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ಬಂದಂತದ್ದು. ನಿಸರ್ಗದ ನಿಯಮದಂತೆ ನಡೆಯಿರಿ, ತಾಳ್ಮೆ ಅದರ ಗುಟ್ಟು ಅಂತ ಹೇಳ್ತಾರೆ. ಇದು ಪದ್ಧತಿ ಏನು ಈ ಅಮಾವಾಸ್ಯೆದಂತ ಕೇಳಿದ್ರೆ ಮನ್ಯಾಗ ಯಾವ್ದದು ಉಂಡಿ, ಹಿಂಡಿ ಪಲ್ಯ, ಸಜ್ಜೆ ರೊಟ್ಟಿ, ಬಾಣ ಇದನ್ನೇನೇನು ಮಾಡಿಕೊಂಡು ಹೊಲಕ್ಕೆ ಹೋಗಿ ಸರ್ಗ ಅಂತ ತಿಳ್ಕೊಂಡು ಹೋಯ್ಯುವಂತವ್ರು ಆಗ್ತಾರೆ. ಈಗ ಥೋಡೆ ಮಂದಿ ಹೊಲನೇ ಗೊತ್ತಿಲ್ಲ, ಗದ್ದೆ ಮಾಡ್ಯಾರ, ದೊಡ್ಡ ದೊಡ್ಡವ್ರ ಲೀಸ್ ಕೊಟ್ಟು ದೊಡ್ಡ ದೊಡ್ಡ ಸಿಟಿಯಾಗಿ ಉಳ್ಕೊಂಡಾರ. ಮುಂಜಾನೆ ಬಸವರಾಜ ಶಾಸ್ತ್ರಿಗಳು ಒಂದು ಮೊಬೈಲ್ ತೋರಿಸಿದ ನನಗೇನಂದ್ರೆ ಆನ್ಲೈನ್ಯಾಗ ಉಂಡಿ ಪಲ್ಯ ಬರಾಕತ್ತದ. ಇಲ್ಲೇ ಗುಲ್ಬರ್ಗ ಮನೆ ಅಂತ ಮಾಡ್ಯಾರ. ಆನ್ಲೈನ್ಯಾಗ ಆರ್ಡರ್ ಮಾಡಿಬಿಟ್ರೆ ಉಂಡಿ ಪಲ್ಯ ಬರ್ತ, ಕೆಂಪು ಖಾರ, ಉಳ್ಳಾಗಡ್ಡಿ ಖಾರ ಕೇಂದ್ರ ಫೋನ್ಯಾಗ ಉಳ್ಳಾಗಡ್ಡಿ ಖಾರ ಬೇಕು, ಹಸಿಮೆಣಸಿನಕಾಯಿ ಖಾರ ಬೇಕು. ಆ ತರದು ಡೆಬ್ಬೆ ತರದು ಏನೇನ ಕಟ್ಟಿ ಮ್ಯಾಗ ಕುಂತು ಉಣದು ರೈಟ್ ಆಗ ಹೊಲ ಇಲ್ಲ ನೀವಿಲ್ಲ. ಮನೆಯಲ್ಲಿ ತುಂಬು ಗರ್ಭಿಣಿಯಾದಂತ ಮಗಳನ್ನ ಆ ತಾಯಿಗೆ ನವಮಾಸ ತುಂಬೋದಕ್ಕಿಂತ ಪೂರ್ವದಲ್ಲಿ ಎಷ್ಟನೇ ತಿಂಗಳಿಗೆ ಮಾಡ್ತಾರೋ ಗೊತ್ತಿಲ್ಲ, ತುಂಬು ಗರ್ಭಿಣಿಗೆ ಹೆಂಗ ಹುಡಿ ತುಂಬಿ
ಆಕೆಗೆ ತನ್ನದೇ ಆದಂತಹ ಒಂದು ಮುತ್ತೈತನದ ಸೌಭಾಗ್ಯದ ಕಲ್ಪನೆಯನ್ನು ಮತ್ತೊಮ್ಮೆ ಕೊಟ್ಟು ನಿಸರ್ಗಕ್ಕೆ ನೀ ಸಾಕ್ಷಿಯಾದವ ತಾಯಿ ಅಂತ ತಿಳ್ಕೊಂಡು ಆ ಹುರಿ ತುಂಬಿ ಬರುವತಕ್ಕಂಥದ್ದು ಸಂಕೇತವೇ ಇದು ಸರಗ ಹೊಡೆಯುವಂಥದ್ದು. ಯಾಕಂದ್ರೆ ಎಲ್ಲ ಬೆಳೆ ಬಿತ್ತಗಳು ಆರಾಮಾಗಿ ಜೋಳ ತೆನಿ ತುಂಬ್ಕೊಂಡು ನಿಂತಿರ್ತದ, ಕಡ್ಲಿ ತುಂಬ್ಕೊಂಡು ನಿಂತಿರ್ತದ. ಈಗ ಬಿಡು ಎಲ್ಲ ಕವಳಿ ಆಗ್ಯದ, ನೆಲ್ಕಬ್ಬ ಆಗ್ಯದ, ಎರಡ ಬಿತ್ತು ಬಿಟ್ರದ. ಈಗೇನ ತಾಯಿನೂ ಕಾಲಿಲ್ಲ, ನೀವು ಕಾಲಿಲ್ಲ. ಆಕಿ ಎರಡು ಬೆಳೆ ಅಂತ ತಿಳ್ಕೊಂಡು ಆಕಿಗೂ ಒಟ್ಟು ಹಗಲ ರಾತ್ರಿ ಪುರುಸತ್ ಇರ್ಲಾರ್ದಂಗೆ ನೀವು ನೋಡ್ಸ್ಕೊಂತ ಹೋಗ್ತಿರ್ತೀರಿ. ವಿಚಾರ ಇಷ್ಟೇ, ಧಾರ್ಮಿಕ ಪರಂಪರೆ ಅನ್ನುವಂಥದ್ದು ನಮ್ಮ ಆಚರಣೆಯಲ್ಲಿ ಹೊಂದಿಸಿದಾಗ ಅದಕ್ಕೊಂದು ಭಯ ಇರ್ತದ, ಶ್ರದ್ಧೆ ಇರ್ತದ, ವಿಶ್ವಾಸ ಅಂತ ತಿಳ್ಕೊಂಡು. ಯಾಕಂದ್ರೆ ದೊಡ್ಡ ದೊಡ್ಡ ರೈತರ ಮನ್ಯಾಗ ಬೆಳಗ್ಗೆ ನಿಂತಿರ್ತಾರೆ. ಭವಿಷ್ಯ ಮಾಡಿದ ಅಮಾವಾಸ್ಯೆ ನಿದ್ದೆ ಮಾಡಂತ ಅಮಾವಾಸ್ಯೆ ಅಲ್ಲ, ಅಂದ್ರೆ ಇವತ್ತಲ್ಲ, ನಿನ್ನಿನ ನಿದ್ದೆ ಮಾಡಂತ ಅಮಾವಾಸ್ಯೆ ಅಲ್ಲ. ಎಲ್ಲರೂ ಕೂಡ ಮನೆಯಾಗೆದ್ದು ಹೆಣ್ಮಕ್ಳು ಉಂಡಿ ಹಿಂಡಿ ಪಲ್ಯ ಅದು ಮಾಡಿ ಹೊತ್ತು ಹೊಂಡದ್ರಾಗ ಅದು ಸರ್ಗ ಅಂತ ಕಳಿಸ್ತಾರ. ರೈತರಿಗೆ ನೀವೆಲ್ಲ ಗೊತ್ತು, ಹಾಳಿ ಮಂದಿ ಸರ್ಗ ಅಂತ ತಿಳ್ಕೊಂಡು ಕಳಿಸಿ ಆ ತಾಯಿಗೆ ಪೂಜೆ ಮಾಡಿ ಅದೆಲ್ಲ ಕಡುಬು ಉಂಡಿ ಹಿಂಡಿ ಪಲ್ಯ ಏನು ಕಲಿಸಿರ್ತಲ್ಲ, ಅದೇನೋ ಹುಲಿಗಿ ತಾಯಿ ಅಂತ 4 ದಿಕ್ಕಿಗೆ ಹಾಕಿ ಸಮೃದ್ಧಿ ಆಗ್ಲವ ಯವ್ವ ನೀನು ಉಡಿ ತುಂಬಿದೇವು ನಾವು, ನಮ್ಗೆ ಹೊಟ್ಟಿ ತುಂಬಿಸ್ ಅಂತ ತಿಳ್ಕೊಂಡು ಎಲ್ಲರೂ ಹೊರಗೆ ಬಂದು ದಂಡಿಗೆ ನಮಸ್ಕಾರ ಮಾಡಿ ಒಯ್ದಿದ್ರಂದ್ರೆ ಹೊತ್ತಾದ ನಂತರ ಬುತ್ತಿ ಒಯ್ದು ಊಟ ಮಾಡಿ ಬರೋಂಥ ಪದ್ಧತಿ ಇದು. ಏನಂತ ಕೇಳಿದ್ರ ಸರ್ಗ ಹೊಡೆಯಂತ ಅಮಾವಾಸ್ಯೆ ಅಂತ ತಿಳುವಂತ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಆ ಒಂದು ದೃಷ್ಟಿ ಇಟ್ಕೊಂಡು ಈಗ ಯಾರು ಹೊಲದವ್ರನ್ನ ಅಷ್ಟೇ, ಹೊಲ ಇಲ್ಲಾರ್ದವ್ರನ್ನ ಅಷ್ಟೇ. ದೊಡ್ಡ ದೊಡ್ಡ ರೈತರು ಎಲ್ಲಾರ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಸಿಟಿಯಾಗಿ ಸೇರ್ಯಾರ. ಆಯ್ತಾ, ಸಣ್ಣ ಸಣ್ಣ ರೈತರು ಯಾರಂದ್ರೆ ಬೆಂಗಳೂರು ಬೊಂಬೈ ಸೇರ್ಯಾರ. ಈಗ ನಿಮ್ಮ ಹೊಲ ಯಾರು ಮಾಲಕರು ಅಂತ ಕೇಳಿದ್ರೆ ಆಂಧ್ರದವರೇ ಮಾಲಕರು. ನೀವು ಲೀಸ್ ಕೊಟ್ಟು ಬಿಟ್ಟಿರ್ತೀರಿ, ಅವರೇ ಹೊಲ ಮಾಡಿದೊಟ್ಟು ಬಂತು, ಬೆಳೆದಷ್ಟು ಬಂತು. ಆಕಿ ಬೆಳಿಲಿಲ್ಲ ಅಂದ್ರೆ ನೀವೇನು ಸುಮ್ಮನೆ ಕುಂದ್ರಂಗಿಲ್ಲ, ಎಣ್ಣೆ ಹೊಡಿತೀರಿ, ಪುಡಿ ಹೊಡಿತೀರಿ, ಆಕೆ ಹೈರಾಣ ಆಕಿಗೆ ಗೊತ್ತು. ಆ ಒಂದು ವಾತಾವರಣದಲ್ಲಿ ಎಲ್ಲ ರೈತಾಪಿ ಜನರು ಕೂಡ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡತಕ್ಕಂಥ ಇದು ಅಮಾವಾಸ್ಯೆ ಅಂತ ತಿಳ್ಕೊಂಡು ಪರಿಗಣನೆ ತಗೊಳ್ಳ. ಇವತ್ತು ಎಲ್ಲೇ ಬೆಂಗಳೂರಿಗಿರಲಿ, ಮುಂಬೈಗಿರಲಿ, ಪೂನಾಕಿರ್ಲಿ, ಎಲ್ಲೇ ದೊಡ್ಡ ದೊಡ್ಡ ಸಿಟಿಗೆ ತಮ್ಮ ದುಡ್ಕೊಂತಿನ ಬಾದವನ್ನು ಕೂಡ ಎಳ್ಳಮಾಸೆ ಹಬ್ಬಕ್ಕೆ ಬಂದಿವೆ ಅಂತ ತಿಳ್ಕೊಂಡಂತಾರೆ, ಅಮಾವಾಸ್ಯೆಗೆ ಅಂತ ತಿಳ್ಕೊಂಡು ಅನ್ನುವಂಥವ್ರಲ್ಲ. ಆ ಒಂದು ದಿಶೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಕೂಡಿಕೊಂಡು, ಎಲ್ಲ ಸಂಪ್ರದಾಯಸ್ಥರು ಕೂಡಿಕೊಂಡು, ಎಲ್ಲ ಸದ್ಭಕ್ತರು ಕೂಡ್ಕೊಂಡು ಮಾಡತಕ್ಕಂಥ ಹಬ್ಬ ಇದು ಎಳ್ಳಮಾವಾಸ್ಯೆ. ಇದು ಬಹಳ ಪವಿತ್ರವಾದಂತಹ ದಿನ. ಅಂತ ಒಂದು ಶುಭ ಪ್ರಸಂಗದಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಬರತಕ್ಕಂಥವರಾಗಿದೆ. ಸುಮಾರು ದಿನಗಳಿಂದ ಇದು ಕಾರ್ಯಕ್ರಮ ಮುಗಿದ ನಂತರ ಈ ಮಠದ ಪದ್ಧತಿ ಅಂತ ಕೇಳಿದಾಗ ವಿಶ್ವರಾತ್ರಿಯಿಂದನೂ ಕೂಡ ಬಂದಂತದ್ದಾಗ್ತದೆ. ಅಂದ್ರೆ ಕೇವಲ ಮನುಷ್ಯ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಅವನಿಗೆ ಪವಿತ್ರ ಆಗೋದಿಲ್ಲ, ಅವನ ಮನುಷ್ಯಾಂತಿ ಆಗೋದಿಲ್ಲ. ಅದಕ್ಕೆ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನಾಶ್ರಯ ಅಂತ. ಮನುಷ್ಯನಲ್ಲಿ ಕೆಲವು ಅವಸ್ಥೆಗಳು ಬದಲಾವಣೆ ಹಾಕೊಂತಿರ್ಬೇಕು, ಅಂದಾಗ ಮಾತ್ರ ಮನುಷ್ಯನಿಗೆ ಬೆಲೆ ಬರುವಂತದ್ದಾಗ್ತದೆ. ಮನುಷ್ಯರಾಗ್ಬೇಕು. ಯಾಕ್ರಿ ನಾವು ಮನುಷ್ಯರಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಇಡ್ತನ ಒಂದು ಮೈಕ್ ನಡೀತಿತ್ತು, ಅದು ಸರಿ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಕೊಟ್ಟೆವು ನಾವು. ಯಾಕ್ರಿ ಮೈಕ್ ಇಲ್ಲ ಅಂದ್ರೆ ಮೈಕ್ ಆದ್ರೆ ಒಳಗೆ ಮೈಕತ್ತು ಇಲ್ಲ ಅಂದ್ರೆ ನಾನು ಮಾತಾಡಿದಂತಂದು ತಾನು ಹಿಡ್ಕೊಂಡು ಇನ್ನೊಬ್ರಿಗೆ ಕೊಡೋಂಥ ಶಕ್ತಿ ಅದಕ್ಕಿಲ್ಲ ಅಂತ ತಿಳ್ಕೊಂಡು ಇದು ಕ್ಯಾನ್ಸಲ್ ಅದು ವಾಪಸ್ ಕಳಿಸ್ರಪ್ಪ ಅಂತ ಕೊಟ್ಬಿಟ್ಟರು. ಆಗ ಮನುಷ್ಯರಂತ ತಿಳ್ಕೊಂಡಂದ್ರೆ ಮನುಷ್ಯರಾಗ ಅಂತ ತಕ್ಷಣ ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರೋದು, ದೋತ್ರ ಪಂಚಿ ಉಟ್ಕೊಂಡು ಬರೋದು, ಬಂದು ಊಟ ಮಾಡಿ ತಿರುಗಾಡಿದ್ರೆ ಅದು ಮನುಷ್ಯರಾಗೋದಿಲ್ಲ. ಮನುಷ್ಯನಲ್ಲಿ ತನ್ನದೇ ಆದಂತಹ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅವನಿಗೆ ಮನುಷ್ಯ ಅಂತ ಕರೆಕ್ಟಾಗ್ತದೆ. ಮಹಾಜನಾಶ್ರಯ ಒಂದು 4-6 ಮಂದಿ ಸಂಗಟ ನಾವು ಇರಬೇಕು. ಮನುಷ್ಯತ್ವ ಮಹಾಜನಾಶ್ರಯ ಅಂದ್ರೆ ಇಲ್ಲಿ ಬಂದು ಎಲ್ಲರ ಸತ್ಸಂಗದ ನೀವೇನು ಕುಂತಿರಲ್ಲ, ಕುಂತಾಗ ನಿಮ್ಮ ಮನುಷ್ಯ ಜನ್ಮ ಪಾವನ ಆಯ್ತು ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಆ ಒಂದು ದಿಶೆಯಲ್ಲಿ ವಿಶ್ವಾರಾಧ್ಯರು ಏನ್ ಮಾಡಿದ್ರಂತ ಕೇಳಿದ್ರ, ಪುರಾಣ ಪ್ರವಚನಕ್ಕೆ ನಾವೆಲ್ಲ ಬಹಳ ಮಹತ್ವ ಕೊಡ್ತಿರ್ತೀವಿ. ಪುರಾಣ ಪ್ರವಚನ ಕೊಡೋದಕ್ಕೆ ಮಹತ್ವ ಕೊಡೋದಕ್ಕಿಂತ ವಿಶ್ವಾರಾಧ್ಯರು ಭಜನೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ.
ಭಜನೆಯಲ್ಲಿ ಏನಾಗ್ತಂತ ತಿಳ್ಕೊಂಡೆ ಕೇಳಿದಾಗ ಅಲ್ಲಿ ಸ್ವಯಂಭೂ ಶಿವ ತಾನೇ ಆಗ್ತಾನಂತ. ಈ ಸದ್ದ ಈ ನೀವೆಲ್ಲರೂ ಭಜನೆ ಮಾಡ್ತಿರ್ತೀರಿ, ಆಡ್ಕೊಂತ 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 ಅದು ನಿಮಗೆ ಯಾರು ಬೋಧ ಮಾಡಿರಲ್ಲ, ಯಾರು ಹಿಂಗೆ ಹಾಡ್ರಿ ಅಂತ ತಿಳ್ಕೊಂಡು ಹೇಳಿಲ್ಲ. ಒಬ್ಬರಿಂದೊಬ್ರು ಹಾಡ್ಕೊಂತ ಹೋಗ್ತಿರ್ತೀರಿ. ಅಲ್ಲಿ ಪ್ರವಚನಕಾರ ಬೇಕಾಗಿಲ್ಲ, ಪುರಾಣಕಾರ ಬೇಕಾಗಿಲ್ಲ, ನೀರು ಅಲ್ಲಿ ವಕೀಲ ಬೇಕಾಗಿಲ್ಲ, ಪೈರಿ ಮಾಡೋ ಬೇಕಾಗಿಲ್ಲ. ಡೈರೆಕ್ಟ್ ದೇವರಿಗೆ ನಿಮಗೆ ಸಂಬಂಧ ಕಲ್ಪನೆ ಮಾಡತಕ್ಕಂಥದ್ದು ವಿಧಾನ ಯಾವುದಂದ್ರೆ ಅದು ಭಜನಾ ವಿಧಾನ ಅಂತ ಹೇಳೋಣ.